ಶೀಘ್ರವಾಗಿ ಬಂದರು, ವೀಕ್ಷಣೆ ಮಾಡಿದ್ರು. ಮಾರನೇ ದಿನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ರೀತಿ ನಮಗೆಲ್ಲ ಗೋಚರ ಆಗಿದೆ ಅವರು ಅಂತ. ನಾನು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 50 ವರ್ಷದಿಂದ ನೋಡ್ತಾ ಇದ್ದೀನಿ. ಇಂಥ MLA ನಾನು ನೋಡಲಿಲ್ಲ ಸರ್. ನಮ್ಮ ರಸ್ತೆ ಹಿಂಗಾಗಿದೆ, ನಮ್ಮ ತಾಯಿಯವರು ಬಿದ್ದೋಗಿದ್ದಾರೆ ಜಾರಿ. ನೀವೇನಾದರೂ ಒಂದು ವ್ಯವಸ್ಥೆ ಮಾಡಬೇಕಂದ್ರೆ ಕೈಯಿಂದ ದುಡ್ಡು ಖರ್ಚು ಮಾಡಿ 4 ದಿವಸಕ್ಕೆ ಒಂದು ರಸ್ತೆ ಮಾಡಿಕೊಟ್ರು. ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರು ಕೈಯಿಂದ 14 ಲಕ್ಷ ಕೊಟ್ಟು ಈ ರಸ್ತೆ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದು ಯಾರಾದರೂ ಮಾಡಲಿ ಸರ್, ನೋಡೋಣ. ಯಾರು ಮಾಡೋಕ್ಕಾಗೋದಿಲ್ಲ. ನೋಡಿದ್ದು ಮಾರನೇ ದಿವಸನೇ ಕೆಲಸ ಶುರುವಾಯಿತು ಸರ್. ನಾವೆಲ್ಲ ಈಗ ನೆಮ್ಮದಿಯಾಗಿದ್ದೀವಿ, ರೋಡ್ಗಳೆಲ್ಲ ಚೆನ್ನಾಗಿದೆ ಸರ್. ಈಗೆಲ್ಲ ನಮಗೆ ಏನು ತೊಂದರೆ ಇಲ್ದಂಗೆ ಚೆನ್ನಾಗಿದ್ದೀವಿ ಸರ್. ಈ ಒಂದು ರಸ್ತೆ ಮಾಡ್ತಾ ಇರೋದ್ರಿಂದ ಇನ್ನೂ ಮೂಲಭೂತ ಸೌಕರ್ಯಗಳು, ಮುಖ್ಯ ರಸ್ತೆ, ತಿರು ರಸ್ತೆಗಳೆಲ್ಲ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಉತ್ತಮವಾದ ಹಬ್ಬದ ವಾತಾವರಣ ಮತ್ತು ಸಂತೋಷ ಸುದ್ದಿ. ನಾನು ನಿವೃತ್ತ ಶಿಕ್ಷಕಿಯಾಗಿದ್ದೇನೆ. ನಾನು 4ನೇ ವಾರ್ಡಲ್ಲಿ ವಾಸ ಮಾಡ್ತಾ ಇದ್ದೀನಿ. 30 ವರ್ಷ ಈ ಊರಿಗೆ ಬಂದು. ಆಗಿಂದನೂ ಇದು ರೋಡು ಅಧ್ವಾನನೇ ಆಗಿದೆ. ಎಷ್ಟೋ ಶಾಸಕರು ಬಂದರು ಹೋದರು, ಅಭಿವೃದ್ಧಿ ನಾವು ಕಾಣಲಿಲ್ಲ. ಈಗ ಮೊನ್ನೆ ನಾವು ವಿತಿನ್ ಫ್ಯೂ ಡೇಸಲ್ಲಿ ಅವರು ಬಂದು, ಶಾಸಕರು ಬಂದು ಎಲ್ಲ ವೀಕ್ಷಣೆಯನ್ನು ಮಾಡಿ ಈ ಸಾರ್ವಜನಿಕರ ಹಿತಾಸಕ್ತಿಯನ್ನು ಬಯಸಿ ನಮಗೆ ಸೌಕರ್ಯಗಳನ್ನು, ಮೂಲ ಸೌಕರ್ಯಗಳನ್ನು, ಲೈಟು, ರೋಡು, ನಲ್ಲಿ ಇಂಥವನ್ನೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅತಿ ಶೀಘ್ರವಾಗಿ ಬಂದರು, ವೀಕ್ಷಣೆ ಮಾಡಿದ್ರು. ಮಾರನೇ ದಿನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಇಂಥ ಶಾಸಕರನ್ನು ಕಂಡ್ರೆ ನಮ್ಗೆ ತುಂಬ ಗೌರವ ಇದೆ. ಸಾರ್ವಜನಿಕ ಹಿತಾಸಕ್ತಿಗಳನ್ನು ಅವರು ಗಮನಿಸಿ ನಮಗೆಲ್ಲ ಒಳ್ಳೇದು ಮಾಡಿದ್ದಾರೆ. ಒಳ್ಳೆ ರೋಡ್ ಮಾಡಿದ್ದಾರೆ. ನಮಗೆಲ್ಲ ಮನೆ ಹಬ್ಬ ವಾತಾವರಣ ಇದ್ದಂಗಿದೆ ಈ ರೋಡ್ ನೋಡ್ತಾ ಇದ್ದರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಅವರು ಒಳ್ಳೆಯ ಹೆಸರನ್ನು ತಗೊಂಡು ಒಂದು ಕೀರ್ತಿ, ಅದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ರೀತಿ ನಮಗೆಲ್ಲ ಗೋಚರ ಆಗಿದೆ ಅವರು ಅಂತ. ಸರ್, ನನ್ನ ಹೆಸರು SN ಅಶ್ವತ್ಥನಾರಾಯಣ ಅಂತೇಳಿ. ನಾನು KEBಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನಾನು 4ನೇ ವಾರ್ಡ್ನಲ್ಲಿ ಇದ್ದೀನಿ. ಸುಮಾರು ನಾನು ಇಲ್ಲಿಗೆ ಬಂದು 20 ವರ್ಷದಿಂದ ಈ ವಾರ್ಡಲ್ಲಿ ಇದ್ದೀನಿ. ಮೊದಲು ನಾನು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 50 ವರ್ಷದಿಂದ ನೋಡ್ತಾ ಇದ್ದೀನಿ. ಇಂಥ MLA ನಾನು ನೋಡಲಿಲ್ಲ. ಯಾಕಂದರೆ ಪ್ರದೀಪ್ ಈಶ್ವರ್ ಅವರು ಈ ತಾಲೂಕಿನಲ್ಲಿ ಏನು 2.5 ವರ್ಷದಿಂದ ಶಾಸಕರಾಗಿದ್ದಾರೆ, ಅವರು ಕಾರ್ಯವೈಖರಿ ನಾವು ಪ್ರತಿಯೊಂದು ವಿಲೇಜ್ಗಳು ಹೋದಾಗ ನೋಡ್ತಾ ಇದ್ದೀವಿ. ಯಾರೂ ಬಡವ್ರನ್ನ ಅವರು ಯಾರೂ ಲೈಕ್ ಮಾಡ್ತಾ ಇರಲ್ಲ. ಬೇರೆಯವರು ಅವ್ರ ಮನೆಗೆ ಹೋಗಿ, ಇವಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅವ್ರ ಮನೆಗಳಿಗೆ ಹೋಗಿ ಅವ್ರು ಕೂತ್ಕೊಂಡು ಒಂದು ಕಾಫಿ ಕುಡಿದು, ಒಂದು ನೀರು ಕುಡಿದು, ಪ್ರತಿಯೊಂದು ವೀಕ್ಷಣೆ ಮಾಡಿ ಪ್ರತಿಯೊಂದು ಹಳ್ಳಿಗಳಲ್ಲಿ ರಸ್ತೆಗಳು ಮಾಡಿದ್ದಾರೆ. ನಮ್ಮ ಈ 4th ವಾರ್ಡ್ನಲ್ಲಿ ಸುಮಾರು ವರ್ಷಗಳಿಂದ ಯಾರೇ ನಗರಸಭೆ ಸದಸ್ಯರಿರಲಿ, ಒಬ್ಬರು ಶಾಸಕರಿರಲಿ, ಒಬ್ಬರು ಮಂತ್ರಿಗಳಿರಲಿ, ಯಾರೂ ಸಹ ಇಂಥ ಕೆಲಸ ಮಾಡಿಲ್ಲ. ಇವತ್ತು ಮೂಲ ಸೌಕರ್ಯ ಮೊದಲು ನಾಗರಿಕರಿಗೆ ಏನು ಬೇಕಂದರೆ ರಸ್ತೆ ಬೇಕು, ದೀಪಗಳು ಬೇಕು, ಮತ್ತು ನೀರು ಬೇಕು. ಅದಕ್ಕೆ ಮೂಲ ಸೌಕರ್ಯ ಇವತ್ತು ಮಾಡಿದಾರಂದರೆ ಸನ್ಮಾನ್ಯ ಶ್ರೀಯುತ ಪ್ರದೀಪ್ ಈಶ್ವರ್ ಸಾಹೇಬರು ಇವತ್ತು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಸಹ ನಾವು ನೆಕ್ಸ್ಟು ಏನು ಈ ವಾರ್ಡ್ಗೆ ಬಂದಿದ್ದರು, ನಮ್ಮ ರಾಘವೇಂದ್ರ ಅಂಥೇಳಿ 4th ವಾರ್ಡಲ್ಲಿ ಒಬ್ಬರು ಅವರಿಗೆ ಒಂದು ವಿಡಿಯೋ ಕಾಲ್ ಕಳಿಸಿದ್ರು ವಾಟ್ಸಪ್ಪಲ್ಲಿ. ಸರ್, ನಮ್ಮ ರಸ್ತೆ ಹಿಂಗಾಗಿದೆ, ನಮ್ಮ ತಾಯಿಯವರು ಬಿದ್ದೋಗಿದ್ದಾರೆ ಜಾರಿ. ನೀವೇನಾದರೂ ಒಂದು ವ್ಯವಸ್ಥೆ ಮಾಡಬೇಕಂದ್ರೆ ಕೈಯಿಂದ ದುಡ್ಡು ಖರ್ಚು ಮಾಡಿ 4 ದಿವಸಕ್ಕೆ ಒಂದು ರಸ್ತೆ ಮಾಡಿಕೊಟ್ರು. ಅವರು ಬಂದು ಇನಾಗ್ರೇಷನ್ ಮಾಡೋ ದಿವಸ ಸುಮಾರು 2.5 ಗಂಟೆ ಸಮಯ ಅವರು ಯಾರನ್ನೂ ಲೆಕ್ಕಿಸದೆ ಓಡಾಡಿ ಪ್ರತಿಯೊಂದು ರಸ್ತೆಗಳು ನೋಡಿ, ಚಿಕ್ಕ ರಸ್ತೆ ಇರ್ಬೋದು, ದೊಡ್ಡ ರಸ್ತೆ ಇರ್ಬೋದು, ಜನಗಳ ಒಂದು ಯಾರೇ ಬಂದರೂ ಸಹ ಅವ್ರನ್ನ ಹಿಡ್ಕೊಂಡು ನಿಮ್ಮ ಕಾರ್ಯಗಳು ಏನು ಮಾಡಬೇಕು, ನಿಮ್ಮ ಕೆಲಸ ಏನು ಮಾಡಬೇಕು, ಅಫಿಷಿಯಲ್ಸ್ ಇರೋದರಿಂದ ಒಳ್ಳೆ ರಸ್ತೆಗಳಾಗಬೇಕಾಗಿತ್ತು, ಒಳ್ಳೆ ವಿದ್ಯುತ್ ಶಕ್ತಿ ಇರಬೇಕಾಗಿತ್ತು, ನೀರಿನ ಸೌಕರ್ಯ ಇರಬೇಕಾಗಿತ್ತು. ಇಲ್ಲಿ ಯಾವುದೂ ಉತ್ತಮವಾಗಿಲ್ಲ. ಆದರೆ ನಾನು ಬಂದಿದ್ದೀನಿ, 2.5 ಗಂಟೆ ಓಡಾಡಿದ್ದೀನಿ. ಈ ಓಡಾಡಿದ್ರಿಂದ ನಾನು ಇಮಿಡಿಯಾಗಿ ಒಂದು ರಸ್ತೆ ಮಾಡಿಕೊಟ್ಟಿದ್ದೀನಿ. ಇವಾಗ ಅದೇ ನಾವು ರಸ್ತೆಗಳನ್ನ ನೋಡಿಸಿದಾಗ ಈ 4th ವಾರ್ಡ್ರಲ್ಲಿ ಈ ರಾಘವೇಂದ್ರ ಬಡಾವಣೆ ಇದು, ಈ ಬಡಾವಣೆ ಬಂದು ನೋಡಿದ ತಕ್ಷಣ ಅವರು 4 ದಿವಸಕ್ಕೆ ಅವ್ರಿಗೆ ಫಂಡ್ಸ್ ಇಲ್ಲ ಕೈಯಲ್ಲಿ, ಆದರೂ ಸಹ ಸುಮಾರು 13 ಲಕ್ಷದಿಂದ 15 ಲಕ್ಷದವರೆಗೂ ಕೈಯಿಂದ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ಯಾರು ಕೊಡ್ತಾರೆ ಆ ಕೈಯಿಂದ ದುಡ್ಡು? ಇವತ್ತು ಏಕೈಕ ವ್ಯಕ್ತಿ ಅಂದರೆ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರು ಕೈಯಿಂದ 14 ಲಕ್ಷ ಕೊಟ್ಟು ಈ ರಸ್ತೆ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದು ಯಾರಾದರೂ ಮಾಡಲಿ ಸರ್, ನೋಡೋಣ. ಯಾರೂ ಮಾಡೋಕ್ಕಾಗೋದಿಲ್ಲ. ಇನ್ನು ಈ ರಸ್ತೆನೇ ಅಲ್ಲ, ಇನ್ನು ಸುಮಾರು ರಸ್ತೆಗಳು ಇವತ್ತು ಸಹ ವೀಕ್ಷಣೆ ಮಾಡಿದ್ದಾರೆ. ಅದನ್ನು ಸಹ ನಾನು ಮಾಡಿಕೊಡ್ತೀನಿ ಅಂದರೆ ಮುಂದೆ ಸಹ ನಾವು ಅವರು ಇನ್ನು ಬೇರೆ ರಸ್ತೆಗಳು ಮಾಡಿಕೊಡ್ತೀನಿ ನಾನು.
ಇನ್ನೂ ಅನುಕೂಲ ಮಾಡಿಕೊಡ್ತೀನಿ ನಿಮ್ಮ ವಾರ್ಡ್ಗೆ. ನಾನು ಪ್ರತಿಯೊಂದು ಸಲನೂ ಬಂದು ವೀಕ್ಷಣೆ ಮಾಡ್ತೀನಿ. ನಿಮ್ಮ ಮೂಲಭೂತ ಸೌಕರ್ಯಗಳು ನಾನು ಮಾಡಿಕೊಡ್ತೀನಿ. ನೀವು ಮತ್ತೆ ನನಗೆ ಸಹಕಾರ ಮಾಡಬೇಕು ಅಂತ ಕೇಳಿದ್ದಾರೆ. ನಾವು ಈ ವಾರ್ಡ್ನಲ್ಲಿ ಹೇಳ್ತಾ ಇದ್ದೀವಿ, ಪ್ರತಿಯೊಬ್ಬರೂ ಯಾರಿಗೂ ಸಹ ಈ ವಾರ್ಡ್ನಲ್ಲಿ ನಾವು ಸೇರಿಸೋದಿಲ್ಲ. ನಾವು ಕಾಂಗ್ರೆಸ್ನಲ್ಲಿ ಯಾರೇ ನಿಂತ್ಕೊಳ್ಳಿ, ಒಂದು ಕೌನ್ಸಿಲರ್ ಆಗಲಿ, ಒಂದು MLA ಆಗಲಿ, ಯಾರೇ ನಿಂತ್ಕೊಳ್ಳಿ ಅವ್ರನ್ನೇ ನಾವು ಗೆಲ್ಲಿಸ್ತೀವಿ. ಪ್ರದೀಪ್ ಈಶ್ವರ್ ಏನು ಹೇಳಿದ್ರೆ ಅದನ್ನ ಮಾಡೋಕ್ಕೆ ಈ ವಾರ್ಡ್ನವ್ರು ಸಿದ್ಧವಾಗಿದ್ದೀವಿ ಅಂತೇಳಿ ನಾನೊಂದು ಶಬ್ದ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ವೆಂಕಟರಮಣಪ್ಪ, ಜಿಲ್ಲಾ ಪತ್ರ ಬರಹಗಾರರು, 4ನೇ ವಾರ್ಡ್ನ ನಿವಾಸಿ. ನಾನು ಇಲ್ಲಿ ಹೊಸದಾಗಿ ಮನೆ ನಿರ್ಮಿಸ್ತಾ ಇದ್ದೀನಿ. ಇದೇ ವಾರ್ಡ್ನಲ್ಲಿ ಸುಮಾರು ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದೀನಿ. ಆದರೆ ಈ ನಂಜಮ್ಮ ಬಡಾವಣೆಯಲ್ಲಿ ಉತ್ತಮವಾದ ರಸ್ತೆ ಇಲ್ಲ, ಹಳ್ಳ ಕೊಳ್ಳಗಳು ಮತ್ತು ಗಿಡಮರಗಳು ಮರಗಳು ಬೆಳೆದು ಯಾವುದೇ ವಾಹನಗಳು ಹೋಗದಂತೆ ವೃದ್ಧರು ಯಾರೇ ಬಂದರೂ ಈ ರಸ್ತೆಯಲ್ಲಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಹಿಂದಿನ ರಸ್ತೆಯಲ್ಲಿ ಮಾನ್ಯ ರಾಘವೇಂದ್ರ ಸರ್ ಒಂದು ವಿಡಿಯೋ ಕಾಲ್ ಮಾಡಿದಾಗ ಅವರು ಹೇಳಿದ ಮಾಹಿತಿ ಮೇರೆಗೆ ಮಾನ್ಯ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಸಾಹೇಬರು ಬಂದು ವೀಕ್ಷಣೆ ಮಾಡಿ ಆ ರಸ್ತೆ ಈ ಕೂಡಲೇ ಕಾಮಗಾರಿ ಮಾಡಿ ಉತ್ತಮ ರಸ್ತೆ ಮಾಡಿಕೊಟ್ಟಿದ್ದರು. ಆ ಸಮಯದಲ್ಲಿ ನಾವು ಸಹ ನಮ್ಮ ಮನವಿ ನೀಡಿದಾಗ ಇಲ್ಲಿ ಬಂದು ನೋಡಿ ಅಕ್ಕಪಕ್ಕ ಎಲ್ಲ ಸಮಸ್ಯೆಗಳನ್ನು ಕಂಡು ಈ ಕೂಡಲೇ ರಸ್ತೆ ಮಾಡಿಕೊಡಿ ಅಂತೇಳಿ ಮಾರನೇ ದಿನವೇ ಕೆಲಸ ಕಾರ್ಯಗಳನ್ನು ಶುರು ಮಾಡಿ ಈ ರಸ್ತೆಗೆ ಈಗಾಗಲೇ ಡಾಂಬರು ಹಾಕೋದಕ್ಕೆ ಜಲ್ಲಿ ಎಲ್ಲ ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದಾರೆ. ಮತ್ತು ಎಲ್ಲ ರೀತಿಯಲ್ಲಿ ಈ ಬಡಾವಣೆ ನಿವಾಸಿಗಳಿಗೆ ಮತ್ತು ಮುಷ್ಟೂರು ಮುಖ್ಯ ರಸ್ತೆಗೆ ಹೋಗುವ ಮುಖ್ಯ ರಸ್ತೆ ಆಗಿರೋದ್ರಿಂದ ಎಲ್ಲ ನಾಗರಿಕರಿಗೂ ಈ ವಾರ್ಡಿನ ನಿವಾಸಿಗಳಿಗೂ ಉತ್ತಮವಾದ ಅನುಕೂಲವಾಗ್ತಾ ಇದೆ. ಈ ಒಂದು ರಸ್ತೆ ಮಾಡ್ತಾ ಇರೋದ್ರಿಂದ ಇನ್ನೂ ಮೂಲಭೂತ ಸೌಕರ್ಯಗಳು, ಮುಖ್ಯ ರಸ್ತೆ, ತಿರು ರಸ್ತೆಗಳೆಲ್ಲ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಉತ್ತಮವಾದ ಹಬ್ಬದ ವಾತಾವರಣ ಮತ್ತು ಸಂತೋಷ ಸುದ್ದಿ. ಸರ್, ನಾವು ಇದು 4ನೇ ವಾರ್ಡಲ್ಲಿ ಇರ್ತೀವಿ. ನಮಗೆ ಈಗ ಮೊನ್ನೆ ಇವರು MLA ಸಾಹೇಬರು ಬಂದು ಒಂದು ರೋಡ್ ಕಂಪ್ಲೀಟ್ ಮಾಡಿದ್ರು. ಆ ರೋಡ್ ಆಗ್ತದೆ ಮಾರನೇ ದಿವಸನೇ ಬಂದು ಅವತ್ತು ನೈಟೇ ಬಂದು ಆ ಕಡೆ ಎಲ್ಲ ರೋಡ್ಗಳೆಲ್ಲ ತೋರಿಸಿದ್ವಿ ನಾವು ಜನಗಳೆಲ್ಲ ಸೇರಿ. ಅದು ಇದು ಎಲ್ಲ ಬರ್ಕೊಟ್ಟು ತಿರ್ಗಿ ಹಂಗೆ ಮಾರನೇ ದಿವಸನೇ ಅವತ್ತು ನೋಡಿದ್ದು ತಿರ್ಗಿ ಮಾರನೇ ದಿವಸನೇ ಕೆಲಸ ಶುರುವಾಯಿತು ಸರ್. ನಾವೆಲ್ಲ ಈಗ ನೆಮ್ಮದಿಯಾಗಿದ್ದೀವಿ. ರೋಡ್ಗಳೆಲ್ಲ ಚೆನ್ನಾಗಿದೆ ಸರ್. ಈಗೆಲ್ಲ ನಮಗೆ ಏನು ತೊಂದರೆ ಇಲ್ದಂಗೆ ಚೆನ್ನಾಗಿದ್ದೀವಿ ಸರ್. ನಾವು ಯಾರೂ ನೋಡಿಲ್ಲ ಸರ್. ಇವಾಗ ಮೊದಲಿದ್ದು ಶಾಸಕರನ್ನ ನಾವು ಯಾರನ್ನೂ ನೋಡಿಲ್ಲ. ಅಷ್ಟು ಮಾತ್ರ ಧೈರ್ಯವಾಗಿ ಇವತ್ತು ಮಾತಾಡಿದ್ದು, ಇವತ್ತು ಮೀಟಿಂಗ್ ಮುಗಿಸಿದ್ದು, ನಾಳೆ ಬೆಳಗ್ಗೆನೇ ಕೆಲಸ ಶುರು ಮಾಡಿದ್ದು ಯಾರೂ ಮಾಡಿಲ್ಲ ಸರ್. ಚೆನ್ನಾಗಿ ಮಾಡಿತು. ಇವಾಗೆಲ್ಲ ಸಂತೋಷ ಆಯಿತು. ಸಾಹೇಬರು ಬಂದಿದ್ದಕ್ಕೆ ನಮ್ಗೆ ಒಳ್ಳೆಯ ಅನುಕೂಲ ಆಯಿತು. ನಮಗೆ ಇವಾಗೇನು ತೊಂದರೆ ಇಲ್ಲ. ಎಲ್ಲ ರೋಡ್ಗಳು ಚೆನ್ನಾಗಿ ಆಗ್ತಾಯಿದೆ ಸರ್. ಮಾನ್ಯ ಪ್ರದೀಪ್ ಈಶ್ವರ್ ಅವರು ನಮ್ಮ MLA ಸಾಹೇಬರು ನಮ್ಮ ಕಷ್ಟಗಳನ್ನೆಲ್ಲ ನಾವು ಹೇಳ್ಕೊಂಡಾಗ ನಾನು ಈ ವಾರ್ಡನ್ನ ಡೆವಲಪ್ ಮಾಡ್ತೀನಿ, ಈ ರೋಡ್ಗಳನ್ನ ನಾನು ಡೆವಲಪ್ ಮಾಡ್ತೀನಿ, ಚರಂಡಿಗಳು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಕೆಲಸ ಶುರುವಾಗಿದೆ. 2 ರಸ್ತೆಗಳಾಗಿದ್ದಾವೆ, ಇನ್ನೂ ಆಗ್ತವೆ. ಈ ತಿಂಗಳೊಳಗೆ ಎಲ್ಲ ಕಂಪ್ಲೀಟ್ ಮಾಡಿಕೊಡ್ತಾರೆ. ನಮಗೆ ತುಂಬ ಉಪಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಬಡವರು ಸಹಾಯ ಮಾಡ್ತಾ ಇದ್ದಾರೆ. ಆಮೇಲೆ SC ಕಾಲೋನಿಗೆ ಹೋಗ್ತಾರೆ, ಅವ್ರ ಕಷ್ಟಕ್ಕೆ ವಿಚಾರಿಸ್ತಾರೆ. ಅವ್ರಿಗೆ ಏನು ಬೇಕು ಸಹಾಯ ನಾನು ಮಾಡ್ತೀನಿ ಅಂತ ಬಡವರಿಗೆಲ್ಲ ಏನು ಬೇಕು ಅಂತ ಕೇಳ್ತಾರೆ. ಈ ಮಾತು ಹಿಂದಿನಿಂದ ಇದುವರೆಗೂ ಯಾರು ಈ ಮಾತು ಕೇಳೇ ಇರಲಿಲ್ಲ. ಯಾವ MLAನೂ ಕೇಳಿರಲಿಲ್ಲ, ಯಾವ ಕೌನ್ಸಿಲರ್ನೂ ಕೇಳಿರಲಿಲ್ಲ. ಅವರಾಯಿತು, ಅವ್ರ ಜೀವನ ಆಯಿತು, ಅವ್ರ ಪಾಡಾಯಿತು, ಅವ್ರ ಸಂಪಾದನೆ ಆಯಿತು. ಈ ಬಡವ್ರ ಬಗ್ಗೆ ಯಾವುದೇ ಕಾಳಜಿನೂ ವಹಿಸಿರಲಿಲ್ಲ ಅವರು. ಈಗ ನಮ್ಮ ಪ್ರದೀಪ್ ಈಶ್ವರ್ ಬಂದ ಮೇಲೆ ಇವೆಲ್ಲ ಆಗ್ತಾ ಇದ್ದಾವೆ, ನಮಗೆ ಅನುಕೂಲಗಳಾಗ್ತಾ ಇದ್ದಾವೆ. ನಮ್ಮ ವಾರ್ಡ್ ಇವಾಗ ಡೆವಲಪ್ ಆಗ್ತಾ ಇದೆ. ಈ ಮಣ್ಣು ರೋಡ್ಗಳೆಲ್ಲ ಸಿಮೆಂಟ್ ರೋಡ್ಗಳಾಗ್ತಾ ಇದ್ದಾವೆ. ಹೀಗಾಗಿ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ.